ಜ್ಯೋತಿ ರಾಜೆ ಒಬ್ಬ ಭಾರತೀಯ ಟ್ರ್ಯಾಕ್ ಮತ್ತು ಫೀಲ್ಡ್ ಅಥ್ಲೆಟ್. ವಿಶೇಷವಾಗಿ 100 ಮೀಟರ್ ಹರ್ಡಲ್ಸ್ ನಲ್ಲಿ ಪರಿಣಿತಿ ಹೊಂದಿದ್ದಾರೆ. ಇವರು ರಾಷ್ಟ್ರೀಯ ದಾಖಲೆಗಳನ್ನ ಹೊಂದಿದ್ದಾರೆ. 2023 ಮತ್ತು 2025 ಏಷ್ಯನ್ ಚಾಂಪಿಯನ್ಶಿಪ್ ಗಳಲ್ಲಿ ಚಿನ್ನ ಗೆದ್ದಿದ್ದಾರೆ ಮತ್ತು 2024 ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಸ್ಪರ್ಧಿಸಿದ ಮೊದಲ ಭಾರತೀಯ ಮಹಿಳೆ ಹರ್ಡಲರ್ ಆಗಿದ್ದಾರೆ. ಇವರನ್ನ ಪ್ರಸ್ತುತ ದೇಶದ ಅತ್ಯಂತ ವೇಗದ ಮತ್ತು ಪ್ರಮುಖ ಹರ್ಡಲರ್ ಎಂದು ಪರಿಗಣಿಸಲಾಗಿದೆ. ಅಲ್ಪಾವಧಿಯಲ್ಲಿಯೇ ಹರ್ಡಲರ್ ಭಾರತದ ಪ್ರಕಾಶಮಾನವಾದ ಕ್ರೀಡಾಪಟುಗಳಲ್ಲಿ ಒಬ್ಬರಾದ ಕ್ರೀಡಾಪಟು. ಇವರ ಬಗ್ಗೆ ಇವತ್ತು ತಿಳಿಯೋಣ ಬನ್ನಿ. ಕೇವಲ ವರ್ಷಗಳ ಹಿಂದೆ ಜ್ಯೋತಿ ರಾಜೆ ಬಗ್ಗೆ ಕೇವಲ ಕಠಿಣ ಪರಿಶ್ರಮಿಗಳಿಗೆ ಮಾತ್ರ ತಿಳಿದಿತ್ತು. ಆದರೆ ಅಲ್ಪಾವಧಿಯಲ್ಲಿಯೇ ಹರ್ಡಲರ್ ಭಾರತದ ಪ್ರಕಾಶಮಾನವಾದ ಕ್ರೀಡಾಪಟುಗಳಲ್ಲಿ ಇವರು ಕೂಡ ಒಬ್ಬರಾಗಿ ಹೊರಹೊಮ್ಮಿದ್ದಾರೆ. ಕೇವಲ 20ರ ಹರೆಯದ ಜ್ಯೋತಿ ರಾಜೆ ಪ್ರಸ್ತುತ ಮಹಿಳೆಯರ 100 ಮೀಟರ್ ಹರ್ಡಲರ್ ನಲ್ಲಿ ಅತ್ಯಂತ ವೇಗದ ಭಾರತೀಯರಾಗಿದ್ದಾರೆ. ಇವರು ಆಗಸ್ಟ್ 28, 1999ರಂದು ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ನಲ್ಲಿ ಜನಿಸಿದ ಜ್ಯೋತಿ ರಾಜೆ ಅನೇಕ ಮಾಜಿ ಮತ್ತು ಸಮಕಾಲೀನ ಭಾರತೀಯ ಕ್ರೀಡಾಪಟುಗಳಂತೆ ಸೀಮಿತ ಸಂಪನ್ಮೂಲಗಳೊಂದಿಗೆ ಬೆಳೆದವರು. ಆಕೆಯ ತಂದೆ ಸೂರ್ಯನಾರಾಯಣ ಖಾಸಗಿ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದಾರೆ. ತಾಯಿ ಕುಮಾರಿ ನಗರದ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕೆಲಸ ಮಾಡುವ ಹಾಗೂ ಮನೆ ಕೆಲಸಗಾರ್ತಿಯಾಗಿ ಅರೆಕಾಲಿಕ ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಅವರು ತಿಂಗಳಿಗೆ 18,000ಕ್ಕಿಂತ ಕಡಿಮೆ ಗಳಿಸುತ್ತಿದ್ದಾರೆ. ಜ್ಯೋತಿಗೆ ತುಂಬಾ ಸಾಧನೆಗಳ ಗುರಿ ಇತ್ತು ಮತ್ತು ವೈಜಾಗ್ನ ಫೋರ್ಟ್ ಹೈಸ್ಕೂಲ್ ಕೃಷ್ಣಾದಲ್ಲಿ ಓದುತ್ತಿದ್ದ ದಿನಗಳಲ್ಲಿ ಅವಳು ಆ ಹಾದಿಯಲ್ಲಿ ಸಾಗಿದ್ಲು. ಅವಳ ದೈಹಿಕ ಶಿಕ್ಷಣ ಶಿಕ್ಷಕರು ಹರ್ಡಲರ್ ಆಗಲು ಅವಳು ಉತ್ತಮ ಎತ್ತರವನ್ನ ಹೊಂದಿದ್ದಾಳೆ ಮತ್ತು ಹಿಂತಿರುಗಿ ಎಂದಿಯೂ ಕೂಡ ನೋಡುವುದಿಲ್ಲ ಎಂದು ಭಾವಿಸಿದ್ರು. ಆಚಾರ್ಯ ನಾಗಾರ್ಜುನ ವಿಶ್ವವಿದ್ಯಾಲಯದಲ್ಲಿ BA ಇತಿಹಾಸವನ್ನ ಸಹ ಅಧ್ಯಯನ ಮಾಡಿರುವ ಜ್ಯೋತಿ ರಾಜೆ ನನ್ನ ಕುಟುಂಬವನ್ನ ನಾನೇ ನೋಡಿಕೊಳ್ಳಲು ನಾನು ಬಯಸುತ್ತೇನೆ ಎಂದು ತಿಳಿಸಿದ್ದಾರೆ. ಇನ್ನು 2015ರಲ್ಲಿ ಆಂಧ್ರಪ್ರದೇಶದ ಅಂತರ್ ಜಿಲ್ಲಾ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ನಂತರ ಜ್ಯೋತಿ ರಾಜೆ ಮೊದಲು ಬೆಳಕಿಗೆ ಬಂದರು. 2020ರಲ್ಲಿ ಕರ್ನಾಟಕದ ಮೂಡಬಿದ್ರೆಯಲ್ಲಿ ಆಡಿದ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಅವರು 13.03 ಸೆಕೆಂಡುಗಳಲ್ಲಿ ಚಿನ್ನ ಗೆದ್ರು. 2025ರಲ್ಲಿ ಗುಮಿಯಲ್ಲಿ ನಡೆದ ಏಷ್ಯನ್ ಅಥ್ಲೆಟ್ ಚಾಂಪಿಯನ್ಶಿಪ್ ನಲ್ಲಿ ಜ್ಯೋತಿ ರಾಜೆ 12.96 ಸೆಕೆಂಡುಗಳಲ್ಲಿ ಹೊಸ ಚಾಂಪಿಯನ್ಶಿಪ್ ದಾಖಲೆಯ ಸಮಯವನ್ನ ಸಾಧಿಸುವ ಮೂಲಕ ಮಹಿಳೆಯರ 100 ಮೀಟರ್ ಹರ್ಡಲರ್ಸ್ ಪ್ರಶಸ್ತಿಯನ್ನ ಯಶಸ್ವಿಯಾಗಿ ಉಳಿಸಿಕೊಂಡರು.